ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿಯ ಲಯನ್ ಕುಮಾರ್. ಇವತ್ತು 4 ನಿರ್ಗತಿಕರ ಅನಾಥ ಶವಕ್ಕೆ ಅಂತ್ಯ ಸಂಸ್ಕಾರ ಮಾಡಿದ್ದೀನಿ. ಮೈಸೂರಿನ ರೈಲ್ವೆ ಸ್ಟೇಷನ್ ಮುಂಭಾಗದಲ್ಲಿ ಸಿಕ್ಕಿರುವಂಥ ಈ ವ್ಯಕ್ತಿ. ಆದರೆ ಮೈಸೂರಿನ ಕೇರ್ ಆಸ್ಪತ್ರೆ ಒಳಗಡೆನೆ ಟ್ರೀಟ್ಮೆಂಟ್ ಆದ ನಂತರ ಒಂದು 2 ದಿವಸದ ಆದ ನಂತರ ಹೊರಗಡೆ ಎಲ್ಲೋ ಸಿಕ್ಕಿದ್ದಾರೆ ಇವರು. ಇವ್ರ ಬಗ್ಗೆನೂ ಮಾಹಿತಿ ಗೊತ್ತಿಲ್ಲ. ಹಾಗೆ ಮೈಸೂರಿನ ಚಾಮುಂಡಿ ಬೆಟ್ಟದಲ್ಲಿ ಅವ್ರು ಆತ್ಮಹತ್ಯೆ ಮಾಡ್ಕೊತಾರೆ, ಅವ್ರ ಬಗ್ಗೆನೂ ಸುಳಿವಿಲ್ಲ. ಅವ್ರದ್ದು ಶವ ಇದು. ಹಾಗೆಯೇ ಮೈಸೂರಿನ ನಂಜುಮಳಿಗೆ ಸರ್ಕಲಲ್ಲಿ ಒಬ್ಬರು ಸಿಗ್ತಾರೆ. ಅವನ ಹೆಸರು ರವಿ ಅಂತ ಗೊತ್ತಾಗುತ್ತೆ. ಅವನು ಮೂಲತಃ ನಂಜನಗೂಡವನು. ಅವ್ರ ತಂದೆ ಹೆಸರು ನಾರಾಯಣ ಅಂತ ಹೇಳ್ತಾರೆ. ಪೊಲೀಸರು ಆರಕ್ಷಕರು ತನಿಖೆ ಮಾಡ್ತಾರೆ. ಒಟ್ಟು 4 ಶವಗಳಿಗೆ ಅಂತ್ಯ ಸಂಸ್ಕಾರ ಮಾಡಿದ್ರು. ಬೇಜಾರೇನೆಂದರೆ ಇವರಿಗೆ ಎಲ್ರಿಗೂ ಹೆಂಡತಿ ಮಕ್ಕಳಿರ್ತಾರೆ. ಮುಖ್ಯವಾಗಿ ರವಿ ಅನ್ನೋರಿಗೆ 26 ವರ್ಷ, ಮದುವೆ ಆಗಿಲ್ಲ. ಆದರೆ ಏನೋ ಒಂದು ರೋಗ ಬಂದು ತೀರೋಗಿರ್ತಾರೆ. ಅದ್ರ ಹಿನ್ನೆಲೆ ಗೊತ್ತಿಲ್ಲ. ಮೂಲತಃ ನಂಜನಗೂಡವರು. ಸ್ನೇಹಿತರೆ, ಈ 4 ಶವಗಳಿಗೆ 4 ಚರಿತ್ರೆ ಇರುತ್ತೆ. ಆದರೆ ಒಂದು ವಿಚಾರ ಹೇಳ್ತೀನಿ ನೇರವಾಗಿ, ಇವರಿಗೆ ಹೆಂಡತಿ ಮಕ್ಕಳಿದ್ರೆ ನೋಡಿ, ಅವರೆಲ್ಲರನ್ನೂ ಅನಾಥವಾಗಿ ಮಾಡಿ, ಅವ್ರ ತಂದೆ ತಾಯಿನೂ ಅನಾಥವಾಗಿ ಮಾಡಿ, ಕುಡಿದು ತಿಂದು ಮೋಸ ಮಾಡಿ ಏನೇನೋ ಮಾಡಿ ಕೆಟ್ಟ ಕೆಲಸಗಳನ್ನು ಮಾಡಿ ತೀರೋಗ್ತಾರೆ. ದಯವಿಟ್ಟು ನಮ್ಮ ಕನ್ನಡಿಗರು ಈ ರೀತಿ ಸಾಯಬೇಡಿ. ಯಾಕೆಂದರೆ ಇರೋ ತನಕ ಎಲ್ಲರ ಜೊತೆ ಚೆನ್ನಾಗಿರಿ. ಈ ಕುಡಿಯೋರು, ಡ್ರಗ್ಸು, ಗಾಂಜಾ ತೆಗೆದು ಕೆಟ್ಟವ್ರು ಸಹವಾಸ ಮಾಡೋರು ಯಾವತ್ತೂ ಉದ್ಧಾರ ಆಗಲ್ಲ. ಈ ಮುಖ್ಯವಾಗಿ ಇವ್ರ ಶವಗಳನ್ನ ನಿಮಗೆ ತೋರಿಸ್ತೀನಿ ಮುಂಚೆ ಹೆಂಗಿತ್ತು ಅಂತ. ಆ ಶವಗಳನ್ನ ನೋಡಿದ್ರೆ ನಿಮ್ಗೆ ಬೇಜಾರಾಗುತ್ತೆ. ಎಲ್ಲವೂ ಕೊಳೆತು ಹೋಗಿರುವ ಅನಾಥ ಶವಗಳು, ಅಂದರೆ ಡಿಕಂಪೋಸಸ್ ಬಾಡಿಗಳನ್ನು ಇವತ್ತು ಅಂತ್ಯ ಸಂಸ್ಕಾರ ಮಾಡಿದ್ದೀನಿ. ನಿರಂತರವಾಗಿ ನನ್ನ ವಿಡಿಯೋ ನೋಡ್ತಾರೆ. ಜೈ ಹಿಂದ್, ಜೈ ಕರ್ನಾಟಕ. ಭಗವಂತ ಎಲ್ರಿಗೂ ಒಳ್ಳೇದು ಮಾಡಲಿ.